ಫಸ್ಟ್ ಕನ್ನಡಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಕರ್ನಾಟಕದ ಶೈಕ್ಷಣಿಕ ವಲಯದಲ್ಲಿ ದೊಡ್ಡ ಸಂಚಲನ ಮೂಡಿಸಿದ್ದ ಹಿಜಾಬ್ ವಿವಾದಕ್ಕೆ ಈಗ ಅಧಿಕೃತವಾಗಿ ತೆರೆ ಬಿದ್ದಿದೆ. ಕಳೆದ 4 ವರ್ಷಗಳಿಂದ ನಡೀತಾ ಇದ್ದ ಸಂಘರ್ಷಕ್ಕೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇತಿಹಾಸ ನಿರ್ಮಾಣ ಮಾಡುವಂತಹ ಒಂದು ನಿರ್ಧಾರವೊಂದನ್ನು ತೆಗೆದುಕೊಂಡಿದೆ. 2022ರ ಹಿಜಾಬ್ ನಿಷೇಧ ಆದೇಶವನ್ನು ಸರ್ಕಾರ ಈಗ ಅಧಿಕೃತವಾಗಿ ಹಿಂದಕ್ಕೆ ತೆಗೆದುಕೊಂಡಿದೆ. ಈ ಸ್ಟೋರಿ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕಡೇ ತನಕ ಮಿಸ್ ಮಾಡದೆ ನೋಡಿ. ಈ ಹಿಜಾಬ್ ವಿವಾದದ ಹಿನ್ನೆಲೆಯನ್ನು ಒಮ್ಮೆ ಗಮನಿಸೋಣ. 2022ರ ಜನವರಿ 1ನೇ ತಾರೀಕು ಉಡುಪಿಯ ಸರ್ಕಾರಿ PU ಕಾಲೇಜಿನಲ್ಲಿ 6 ಜನ ವಿದ್ಯಾರ್ಥಿನಿಯರಿಗೆ ಹಿಜಾಬ್ ಧರಿಸಿ ಕ್ಲಾಸ್ಗೆ ಪ್ರವೇಶ ಮಾಡೋದಕ್ಕೆ ನಿರಾಕರಿಸಿದಾಗ ಈ ಕಿಡಿ ಒತ್ಕೊಂಡಿತ್ತು. ಇದು ನೋಡ್ತಾ ಇದ್ದಂಗೆ ಇಡೀ ರಾಜ್ಯಾದ್ಯಂತ ಹರಡಿತು, ಆಮೇಲೆ ದೇಶಾದ್ಯಂತ ಕೂಡ ಹರಡಿತು. ಒಂದು ಕಡೆ ಹಿಜಾಬ್ ಪರ ಪ್ರತಿಭಟನೆಗಳು ನೋಡಿದ್ರೆ, ಮತ್ತೊಂದು ಕಡೆ ಕೇಸರಿ ಶಾಲು ಹೊಸದಾಗಿ ಧರಿಸಿ ಬಂದ ಪುಂಡರು ದೊಡ್ಡ ಮಟ್ಟದ ದಾಂಧಲೆಯನ್ನು ಮಾಡಿದ್ರು. ಮಂಡ್ಯದ ಕಾಲೇಜ್ ಒಂದರಲ್ಲಿ ನಡೆದ ಘೋಷಣೆಗಳ ಸಂಘರ್ಷ ಇಡೀ ದೇಶದ ಗಮನ ಸೆಳೆದಿತ್ತು. ಅಲ್ಲಿನ ಮುಸ್ಕಾನ್ ಎನ್ನುವ ಮುಸ್ಲಿಂ ವಿದ್ಯಾರ್ಥಿನಿ ಜೈ ಶ್ರೀರಾಮ್ಗೆ ಪ್ರತಿಯಾಗಿ ಅಲ್ಲಾಹು ಅಕ್ಬರ್ ಅಂತ ಘೋಷಣೆ ಕೂಗಿರೋದು ಇಡೀ ಜಾಗತಿಕ ಮಟ್ಟದಲ್ಲಿ ಸುದ್ದಿ ಆಯಿತು. ಈ ವಿಚಾರಣೆ ಹೈಕೋರ್ಟ್ ಮೆಟ್ಲೇರಿತು. ಆಗಿನ ಸರ್ಕಾರ 1983ರ ಶಿಕ್ಷಣ ಕಾಯ್ದೆ ಅಡಿಯಲ್ಲಿ ಸಾರ್ವಜನಿಕ ಸುವ್ಯವಸ್ಥೆಯ ಹೆಸರಿನಲ್ಲಿ ಹಿಜಾಬ್ ನಿಷೇಧವನ್ನು ಸಮರ್ಥಿಸಿಕೊಂಡಿತ್ತು. ಹೈಕೋರ್ಟ್ ಕೂಡ ಅಂತಿಮ ತೀರ್ಪು ಬರುವವರೆಗೆ ಯಾವುದೇ ಧಾರ್ಮಿಕ ಗುರುತುಗಳನ್ನು ಧರಿಸದಂತೆ ಮಧ್ಯಂತರ ಆದೇಶವನ್ನು ನೀಡಿತ್ತು. ಇದು ಸಾವಿರಾರು ವಿದ್ಯಾರ್ಥಿನಿಯರ ಶಿಕ್ಷಣದ ಮೇಲೆ ಪರಿಣಾಮ ಬೀರಿತ್ತು. ಆದರೂ ಕೂಡ ಕೇಸರಿ ಶಾಲು ಧರಿಸಿ ಬಂದ ಪುಂಡರಿಗೆ ಸ್ವಲ್ಪನೂ ಪಶ್ಚಾತ್ತಾಪ ಆಗಿರಲಿಲ್ಲ. ನಾವು ಇನ್ನೊಬ್ಬ ವಿದ್ಯಾರ್ಥಿನಿಯರ ಶಿಕ್ಷಣವನ್ನು ಕಿತ್ಕೊಳ್ತಾ ಇದ್ದೀವಲ್ಲ ಅನ್ನುವಂಥ ಪಶ್ಚಾತ್ತಾಪ ಅವರಿಗೆ ಕಾಡಿರಲಿಲ್ಲ. ಆದರೆ ಈಗ ಕಾಲ ಬದಲಾಗಿದೆ. ಮೇ 13, 2026ರಂದು ಸರ್ಕಾರ ಹೊರಡಿಸಿದ ಹೊಸ ಮಾರ್ಗಸೂಚಿಯ ಪ್ರಕಾರ ವಿದ್ಯಾರ್ಥಿನಿಯರು ಸಮವಸ್ತ್ರದ ಜೊತೆಗೆ ಹಿಜಾಬ್ ಧರಿಸೋದಕ್ಕೆ ಮುಕ್ತ ಅವಕಾಶವನ್ನು ಮಾಡಿಕೊಡಲಾಗಿದೆ. ಫೆಬ್ರವರಿ 5, 2022ರ ಹಳೆ ಆದೇಶವನ್ನು ಸಂಪೂರ್ಣವಾಗಿ ರದ್ದು ಮಾಡಲಾಗಿದೆ. ಅಂದರೆ ಆ BJP ಸರ್ಕಾರದ ಆದೇಶವನ್ನು ಕಿತ್ತು ಬಿಸಾಡಲಾಗಿದೆ. ಶಿಕ್ಷಣದ ಹಕ್ಕನ್ನು ಎತ್ತಿ ಹಿಡಿಯೋದು ಸರ್ಕಾರದ ಮುಖ್ಯ ಉದ್ದೇಶ ಆಗಿದೆ. ಈ ಆದೇಶದಲ್ಲಿ ಕೇವಲ ಹಿಜಾಬ್ಗೆ ಮಾತ್ರ ಅಲ್ಲ, ಇತರ ಸಾಂಪ್ರದಾಯಿಕ ಸಂಕೇತಗಳಿಗೂ ಅವಕಾಶವನ್ನು ಕೊಡಲಾಗಿದೆ. ಅಂದರೆ ಹಿಜಾಬು, ಪೇಟ ಅಥವಾ ಟರ್ಬನ್ನು, ಜನಿವಾರ ಅಥವಾ ಪವಿತ್ರ ದಾರ ಹಾಗೂ ರುದ್ರಾಕ್ಷಿ ಅಥವಾ ಶಿವದಾರ ಧರಿಸೋದಕ್ಕೆ ಈಗ ಅವಕಾಶ ಇದೆ. It is not against an ideology or for ideology or anything like that. So this is the one, and from today onwards there are certain guidelines till 12th standard, which is PUC for us, how these things can be practiced, and that's what we are coming out with this notice, and I think it is already there on your phone. ಆದರೆ ಇವುಗಳು ವಿದ್ಯಾರ್ಥಿಗಳ ಗುರುತಿಸುವಿಕೆಗೆ ಅಂದರೆ ಐಡೆಂಟಿಫಿಕೇಷನ್ಗೆ ಅಡ್ಡಿ ಆಗಬಾರ್ದು ಅನ್ನೋ ಷರತ್ತನ್ನು ವಿಧಿಸಲಾಗಿದೆ. ಸರ್ಕಾರ ಈ ನಿರ್ಧಾರದಲ್ಲಿ ಜಗಜ್ಯೋತಿ ಬಸವಣ್ಣನವರ ಇವ ನಮ್ಮವ ಅನ್ನೋ ತತ್ವವನ್ನು ಪ್ರಸ್ತಾಪ ಮಾಡಿದೆ. ಶಾಲೆಗಳು ಕೇವಲ ಪಾಠ ಕಲಿಯುವ ಕೇಂದ್ರಗಳಾಗದೆ ಸಾಮಾಜಿಕ ಸಾಮರಸ್ಯದ ತಾಣಗಳಾಗಬೇಕು ಅನ್ನೋದು ರಾಜ್ಯ ಸರ್ಕಾರದ ಆಶಯ. ಈ ನಿಯಮ ರಾಜ್ಯದ ಎಲ್ಲ ಸರ್ಕಾರಿ, ಅನುದಾನಿತ ಮತ್ತು ಖಾಸಗಿ ಶಾಲಾ ಕಾಲೇಜುಗಳಿಗೂ ಅನ್ವಯ ಆಗುತ್ತೆ. ಒಟ್ಟಾರೆಯಾಗಿ ಧಾರ್ಮಿಕ ನಂಬಿಕೆ ಮತ್ತು ಶಿಕ್ಷಣ ಎರಡನ್ನೂ ಸಮತೋಲನದಲ್ಲಿ ಕೊಂಡೊಯ್ಯೋದಕ್ಕೆ ಈ ಹೊಸ ನೀತಿ ದಾರಿ ಮಾಡಿಕೊಟ್ಟಿದೆ. ಇದರ ಜೊತೆಗೆ ವರ್ಷಗಳ ಕಾಲ ನಡೆದ ಹಿಜಾಬ್ ಸಂಘರ್ಷಕ್ಕೆ ಈಗ ಶಾಶ್ವತ ಪರಿಹಾರ ಸಿಕ್ಕಂತಾಗಿದೆ. ಸುದೀರ್ಘ ಕಾಲ ನಡೆದ ಈ ಹೋರಾಟ ಇದು. ಇಲ್ಲಿ ತಮ್ಮ ಹಕ್ಕಿಗೋಸ್ಕರ ಹೋರಾಡಿದ ಮುಸ್ಲಿಂ ವಿದ್ಯಾರ್ಥಿನಿಯರಿಗೆ ಜಯ ಸಿಕ್ಕಂತಾಗಿದೆ. ನಂದೆಲ್ಲಿಡ್ಲಿ ನಂದಗೋಪಾಲ ಅಂತ ಬಂದಿದ್ದ ಕೇಸರಿ ಶಾಲಿನ ಪುಂಡರಿಗೆ ತಪರಾಕಿ ಕೊಟ್ಟಂತಾಗಿದೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.